ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್. ಇವತ್ತಿನ ಲಾಗ್ ಏನಪ್ಪ ಅಂದರೆ, ನವರಾತ್ರಿ ದಿನ ನಾವು ದಿನಾನು ಮನೆಯಲ್ಲಿ ಕುಂಕುಮಾರ್ಚನೆ ಪೂಜೆ ಎಲ್ಲ ಮಾಡಿ ವೆಂಕಟೇಶ್ ಮಹಾತ್ಮೆ ಅಂತ ಓದ್ತಾ ಇರ್ತೀನಿ. ನಾನು ಅದು 10 ಅಧ್ಯಾಯ 12 ಅಧ್ಯಾಯ ಇರುತ್ತೆ. ದಿನ ಒಂದೊಂದು ಅಧ್ಯಾಯ ಓದ್ತಿರ್ತೀನಿ. ಹಾಗೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಕೂಡಿ ಇದಕ್ಕೆ ವೆಂಕಟಾಪುರಕ್ಕೆ ಹೋಗೋಣ ಬನ್ನಿ ಅಂದರು. ಅನಾಯಸ ನವರಾತ್ರಿ ದಿನ ವೆಂಕಪ್ಪನ ದರ್ಶನ ಸಿಕ್ತಂದ್ರೆ ಯಾರು ಬೇಡ ಅಂತಾರೆ. ಅದಕ್ಕೆ ನಾನು ಹೋಗ್ಲಿಕ್ಕೆ ರೆಡಿ ಆದೆ. ಎಲ್ಲರೂ ಕೂಡ ಹೋಗಿದ್ವಿ. ನಾವು ಭಾಳ ಚಂದ ದರ್ಶನ ಆಗಿದೆ, ಭಾಳ ಚಂದ ವೆಂಕಪ್ಪನ ದರ್ಶನ ಎಲ್ಲ ಆಗಿದೆ. ಆ ದರ್ಶನ ನಾನು ಒಬ್ಬಳೇ ಪಡ್ಕೊಳ್ಳೋದು ಬೇಡ, ನಿಮ್ಗೆಲ್ಲರಿಗೂ ತೋರಿಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ವೆಂಕಪ್ಪ ಪದ್ಮಾವತಿ ಲಕ್ಷ್ಮಿ ದರ್ಶನ ಪಡ್ಕೊಳ್ಳಿ. ಅದು ಈ ನವರಾತ್ರಿ ದಿನದಲ್ಲಿ ವೆಂಕಪ್ಪ ಪದ್ಮಾವತಿ ಲಕ್ಷ್ಮಿ ದರ್ಶನ ಪಡಿಬೇಕಂದ್ರೆ ಪುಣ್ಯ ಮಾಡಿರಬೇಕು. ಅದಕ್ಕೆ ನನಗೊಬ್ಬಳಿಗೆ ಆ ಪುಣ್ಯ ಸಿಗೋದು ಬೇಡ, ನಿಮಗೂ ಸಿಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್, ತುಂಬ ಚೆನ್ನಾಗಿದೆ ವೆಂಕಟಾಪುರ. ಆಲ್ಮೋಸ್ಟ್ ನೀವು ನೋಡಿದ್ದೀರಾ, ಯಾರು ನೋಡಿಲ್ಲ ಹೇಳಿ. ಇದು ಗದಗ ಹತ್ರ ಬರುತ್ತೆ. ಇದು ವೆಂಕಟಾಪುರ ಅಂದರೆ ಗದಗ ಹತ್ರ ಬರುತ್ತೆ. ಇದು ಭಾಳ ಚೆನ್ನಾಗಿದೆ. ವೆಂಕಟರಮಣ ಇದು ಹುತ್ತದಲ್ಲಿ ಅಂದರೆ ಒಂದು ಕಥೆಯಲ್ಲಿ ಇರುತ್ತೆ. ಅದು ಅಂದರೆ ದೇವಿ ಏನಿರ್ತಾಳಲ್ಲ, ಕೊಲ್ಲಾಪುರ ಮಹಾಲಕ್ಷ್ಮಿ ಶ್ರೀ ವೆಂಕಟರಮಣ ದೇವ್ರ ಮೇಲೆ ಸಿಟ್ಟು ಮಾಡಿಕೊಂಡು ಭೂಮಿಗೆ ಬಂದಿರ್ತಾಳೆ. ಕೊಲ್ಲಾಪುರಕ್ಕೆ ಬಂದಾಗ ಅವಳನ್ನ ಹುಡುಕೊಂಡು ವೆಂಕಟರಮಣನು ಹಿಂದೆ ಬಂದಾಗ, ಅವಾಗ ಅವನಿಗೆ ಎಲ್ಲೂ ಇರಲಿಕ್ಕೆ ಜಾಗ ಇಲ್ಲದಾಗ ತಿರುಪತಿ ವೆಂಕಟರಮಣ ಏನು ಮಾಡ್ತಾನೆ, ಹುತ್ತದಲ್ಲಿ ಆಡ್ಕೊಂಡು ಕೂತಿರ್ತಾನೆ. ಆ ವೆಂಕಟಗಿರಿನೇ ಇದು ಏನಿದೆಯಲ್ಲ, ಇದು ನಾವೇನು ವೆಂಕಟಾಪುರ ಅಂತೀವಲ್ಲ, ಅದೇ ಹುತ್ತದಲ್ಲಿ ಕೂತಿರ್ತಾನೆ. ಆ ಹುತ್ತದಲ್ಲಿ ಕೂತ್ಕೊಂಡಿದ್ದಾಗ ಅದೇ ಜಾಗನೇ ಇಲ್ಲೇ ಇದೆ ತಿರುಪತಿ. ಇದು ಏನಂತಾರೆ, ವೆಂಕಟಾಪುರ ಅಂತಿದ್ದು. ತುಂಬ ಚೆನ್ನಾಗಿದೆ, ಪವರ್ಫುಲ್ ಆದ ದೇವರಿದು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ. ನೋಡಿ ದೇವ್ರ ದರ್ಶನ ಹೆಂಗಾಗ್ತಿದೆ. ನಮಗಂತೂ ಇಷ್ಟು ಖುಷಿ ಆಯ್ತು ಅಂದರೆ, ಯಾಕಂದ್ರೆ ದಿನ ವೆಂಕಟೇಶ್ ಮಹಾತ್ಮ ಓದ್ತಾ ಇದ್ದೆ. ಬೇಜಾರಾಗ್ತಿತ್ತು, ಹೆಂಗಪ್ಪ ನಾ ಇಷ್ಟೆಲ್ಲ ಮಾಡ್ತೀನಿ, ದೇವ್ರ ದರ್ಶನ ಆಗತ್ತಾ ಅಂತ. ಬಟ್ ದೇವ್ರು ಯಾವಾಗಿದ್ರು ನನ್ನ ಪಾಲಿಗಿದ್ದೇ ಇದ್ದಾನೆ. ನೋಡಿ ದೇವ್ರ ದರ್ಶನ ಕೊಟ್ಟಿದ್ದಾನೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ವೆಂಕಟರಮಣಂದು, ಪದ್ಮಾವತಿ, ಲಕ್ಷ್ಮಿ ಎಲ್ಲ ದೇವರಿರೋದು ನೋಡಿ. ಇದು ಲಕ್ಷ್ಮೀ ದೇವಿ, ಆಮೇಲೆ ಪದ್ಮಾವತಿನೂ ಇದ್ದಾರೆ. ಎಷ್ಟು ಚೆನ್ನಾಗಿ ಅಲಂಕಾರ, ಹೂವಿನ ಅಲಂಕಾರ, ಗೆಜ್ಜೆ ವಸ್ತ್ರ, ಆಭರಣ ಎಲ್ಲ ಹಾಕಿದ್ದಾರೆ ನೋಡಿ. ತುಂಬ ಚೆನ್ನಾಗಿತ್ತು. ಅದರೊಳಗೂ ಇದು ನಮ್ಮ ತವ್ರ ಮನೆ ಕುಲದೇವ್ರಿದು ವೆಂಕಟಾಪುರ ಅಂತ, ನಮ್ಮ ತಾಯಿ ಮನೆಯ ಕುಲದೇವ್ರಿದು. ಹಿಂಗಾಗಿ ಯಾವ ವರ್ಷ ಆದರೂ ನಮ್ಮಲ್ಲಿ ಏನೇ ನಮ್ಮ ಮದುವೆ ಆದರೂ ಸುತ್ತ ನಮ್ಮ ಅಪ್ಪ ಅಮ್ಮ ಇಲ್ಲೇ ಕರ್ಕೊಂಡು ಹೋಗ್ತಿದ್ರು. ಮೇನ್ ಇರೋದು ತಿರುಪತಿ ಮತ್ತು ಕೊಲ್ಲಾಪುರ, ಆದರೂ ಇಲ್ಲೂ ಹೋಗಿ ನಾವು ತಿರುಪತಿಗೂ ಹೋಗಿ ಬರ್ತಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ಕ್ಲೈಮೇಟ್ ಅಂತೂ ಇಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಿ ಎಷ್ಟು ಚೆನ್ನಾಗಿತ್ತು. ಅದು ಅಲ್ಲದೆ ಮಳೆ ಬೇರೆ ಬರ್ತಾ ಇತ್ತು. ಹಾಗೆ ಹೋಗಿ ಬಂದ್ವಿ, ತುಂಬ ಚೆನ್ನಾಗಿತ್ತು. ಹಾಗೆ ನಾವೊಬ್ಬಳೇ ದರ್ಶನ ಮಾಡಿ ಪುಣ್ಯ ತೊಗೊಳ್ಳೋದು ಬೇಡ, ನಿಮಗೂ ದರ್ಶನ ಮಾಡಿಸೋಣ, ನನ್ನ ಫ್ರೆಂಡ್ಸ್ ಎಲ್ಲ ನೋಡಲಿ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ನೋಡಿ ಯಾವ ಥರ ಇದೆ ದೇವಸ್ಥಾನ ಅಂತೂ ಇಷ್ಟು ಚೆನ್ನಾಗಿದೆ. ಯಾರು ಇನ್ನೂ ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ಬನ್ನಿ. ಗದಗ ಹತ್ರ ವೆಂಕಟಾಪುರ ಅಂತಾರೆ ಇದಕ್ಕೆ. ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ತುಂಬ ಮಕ್ಳಿಗೆ ಸುತ್ತ ಆಟ ಆಡೋಕ್ಕಾಯ್ತು. ಆಮೇಲೆ ಇಲ್ಲಿ ಏನಪ್ಪ ಅಂದರೆ ಊಟದ್ದು, ಟಿಫನ್ ಇದೆಲ್ಲ ವ್ಯವಸ್ಥೆನೂ ಇದೆ. 12 ತಿಂಗಳೂ ವ್ಯವಸ್ಥೆ ಇರುತ್ತೆ. ಈಗೇನೆ ನವರಾತ್ರಿ ಅಂತಲ್ಲ, 12 ತಿಂಗಳೂ ಇಲ್ಲಿ ಊಟದ ವ್ಯವಸ್ಥೆ, ನಾಷ್ಟಾದ ವ್ಯವಸ್ಥೆ, ಚಹಾ ಕಾಫಿ, ಸಾಯಂಕಾಲ ಮತ್ತು ವಾನರ ಅಂತ ಹೇಳಿ ರಥೋತ್ಸವ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ನಾ ದೇವಸ್ಥಾನ ಎಲ್ಲ ಫುಲ್ ನಿಮ್ಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಮಿಸ್ ಮಾಡಿದೆ, ಆದರೆ ನೀವು ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಹೋಗಿ ಬನ್ನಿ. ನಾನು ನಮ್ಮ ಹಸ್ಬೆಂಡ್ ಹೋಗಿದ್ವಿ. ನನ್ನ ಮಗ ಅವತ್ತಿನ ದಿನ ಸ್ಕೂಲಿಗೆ ಹೋಗಿದ್ದ, ಅದಕ್ಕೆ ಅವ್ನು ಕರ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ. ನಮ್ಮ ಮನೆಯವ್ರ ಫ್ರೆಂಡ್ಸು, ಅವ್ರ ಮಿಸ್ಸಸ್ ಎಲ್ಲರೂ ಹೊಂಟಿದ್ರು. ಅದಕ್ಕೆ ನಾ ಬರಲ್ಲ ಅಂದೆ. ನಾವು ಎಷ್ಟೇ ಬರಲ್ಲ ಅಂದರೂ ಆ ದೇವರು ಕರ್ಸ್ಕೊಳ್ಳೋನಿದ್ರು ಹೆಂಗಿದ್ರು ಕರ್ಸ್ಕೊತಾನಂತೆ, ಅದಂತೂ ಸುಳ್ಳಲ್ಲ. ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಬನ್ನಿ ವೈನಿ, ನೀವು ಬನ್ನಿ ಹೋಗೋಣ ಅಂತ ಕರೀತಾ ಇದ್ರು. ಅದಕ್ಕೆ ನಾನು ಹೋದೆ. ಹಾಗೆ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಇಷ್ಟು ಚೆನ್ನಾಗಿತ್ತು ದೇವಸ್ಥಾನ. ನಾವು ಇದನ್ನು ತುಂಬ ಸಲ ಹೋಗಿದ್ದೀವಿ. ಯಾಕಂದರೆ ನನ್ನ ತವ್ರ ಮನೆ ಕುಲದೇವ್ರಿ, ನಮ್ಮ ಅಕ್ಕನ ಮನೆ ಕಡೆಯೂ ಕುಲದೇವ್ರಿದೆ. ಅವರು ಮೇಲಿನ ಮೇಲೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಿರ್ತೀವಿ. ಈ ಸಲ ವಿಡಿಯೋ ಮಾಡೋವಂಥ ಸಂದರ್ಭ ಬಂತು. ದರಾಸಲ ನಾವು ವಿಡಿಯೋ ಮಾಡೋವಂಥ ಸಂದರ್ಭ ಬಂದಿದ್ದೆಯಲ್ಲ ನನಗೆ. ಹಾಗೆ ಸುಮ್ಮನೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಜಸ್ಟ್ ಒಂದು ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡು ಬರ್ತಿದ್ವಿ. ಬಟ್ ಈ ಸಲ ವಿಡಿಯೋ ಮಾಡಿ ಆ ವೆಂಕಟಾಪುರದ ವೆಂಕಟೇಶನ ದರ್ಶನ ನಿಮಗೂ ಸಿಗಲಿ ಅಂತ ತಿಳ್ಕೊಂಡು ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಹೆಂಗೆ ಅನ್ನಿಸ್ತು ಅಂತ ವಿಡಿಯೋ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟ ಆಯ್ತಪ್ಪ ಅಂದರೆ ಶೇರ್ ಸುತ್ತ ಮಾಡಿ. ಯಾಕೆಂದರೆ ದೇವಸ್ಥಾನ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಹೋಗಿ ಬರಲಿ. ನೋಡಿ ಸುತ್ತಮುತ್ತ ಎಲ್ಲ ಅಲ್ಲಿ ಸಣ್ಣ ಸಣ್ಣ ದೇವಸ್ಥಾನಗಳಿವೆ. ಗಣಪತಿ ದೇವಸ್ಥಾನ, ಶಿವನ ದೇವಸ್ಥಾನ, ಆಮೇಲೆ ನಾಗರಕಲ್ಲು ಎಲ್ಲ ದೇವಸ್ಥಾನ ಸುತ್ತಮುತ್ತ ಇದ್ದಾವೆ. ತುಂಬ ಚೆನ್ನಾಗಿದೆ. ತಿರುಪತಿಗೆ ಹೋಗ್ಲಿಕ್ಕೆ ಆಗಲಾರ್ದವರು ಇಲ್ಲಿ ಬಂದು ದರ್ಶನ ತೊಗೊಂಡು ಹೋಗ್ಬೋದು. ನೋಡಿ ಶಿವನ ದೇವಸ್ಥಾನ, ಇಲ್ಲಿ ಬಂದು ದರ್ಶನ ತೊಗೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗಿದೆ ಇದು. ಮಿಸ್ ಮಾಡದೆ ನೋಡಿಲ್ಲ ಅಂದರೆ ನೋಡಿ. ಹಾಗೆ ನಾ ವಿಡಿಯೋದಲ್ಲಿ ಕ್ಲಿಯರಾಗಿ ದೇವ್ರ ಮೂರ್ತಿ ಫೋಟೋ ಎಲ್ಲ ನೀವು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಹೆಂಗೆ ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್.
ಇದು ನೋಡಿ ಬ್ರಹ್ಮ ಚೈತನ್ಯರು ಮಹಾರಾಜರು ದೇವಸ್ಥಾನ. ಇದು ಗುಹಾ ಇದ್ದಂಗಿದೆ. ಗುಹಾದಲ್ಲಿ ಕುತ್ಕೊಂಡಿದ್ದಾರೆ ಅವರು. ಇಲ್ಲಿ ಇವತ್ತು ಈ ಸಲ ಎಲ್ಲ ಹೆಬ್ಬಳ್ಳಿ ಮಹಾರಾಜರು ಅವಧೂತರು ಇದೆಲ್ಲ 10 ದಿವಸ ನವರಾತ್ರಿ ಅವರೇ ತೊಗೊಂಡಿದ್ರು ಸೇವಾ ಮಾಡೋಕ್ಕೆ. ನಾವು ಇನ್ನೊಂದು ಸಲ ನಿಮಗೆ ಹೆಬ್ಬಳ್ಳಿಗೆ ಹೋಗ್ತೀನಿ, ಹೆಬ್ಬಳ್ಳಿ ಮಠನೂ ತೋರಿಸ್ತೀನಿ. ಅದು ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ನಮ್ಮ ಸೈಡೆಲ್ಲ ಇರುವಂಥ ದೇವಸ್ಥಾನ ಇವು ಮೇನ್ ಪವಿತ್ರವಾದ ದೇವಸ್ಥಾನ. ಇದು ವೆಂಕಟಾಪುರ ಆಯಿತು, ಆಮೇಲೆ ಹೆಬ್ಬಳ್ಳಿ ಮಠ ನೋಡಿ. ಇವರೇ ಎಲ್ಲ ಹೆಬ್ಬಳ್ಳಿಯವರು. ಹೆಬ್ಬಳ್ಳಿಯವರೇ 10 ದಿನ ನವರೇ ತೊಗೊಂಡಿದ್ದಾರೆ. ಅವರೇ ನೋಡಿ ಅವಧೂತರು ಅಂತ. ಅವರು ನಾವು ಹೆಬ್ಬಳ್ಳಿ ಮಠದ ಪವಾಡ ಪುರುಷರು ಅವರು ಅವಧೂತರು ಅಂತ ನೋಡಿ. ಎಲ್ಲೆಲ್ಲ ಯಾವಾಗಿದ್ರೂ ಊಟದ ವ್ಯವಸ್ಥೆ ಇರುತ್ತೆ. ನೀವು ಎಷ್ಟು ಗಂಟೆಗೆ ಬಂದರೂ ಇಲ್ಲಿ ಉಪವಾಸ ಹೋಗೋದು ಇಲ್ಲೇ ಇಲ್ಲ. ಯಾವಾಗಾದರೂ ಪ್ರಸಾದ ಸೇವನೆ ಅಂತ ಇದ್ದೇ ಇರುತ್ತೆ ನೋಡಿ. ಈ ಥರ ಎಲ್ಲ ಊಟಕ್ಕೆ ಹಾಕ್ತಾಯಿದ್ರು. ನಮ್ದು ಏನಾಯ್ತು ಅಂದರೆ ಸ್ವಲ್ಪ ಹೋಗೋದು ಲೇಟ್ ಆಯಿತು. ಹಿಂಗಾದ್ರೆ ಹೊರಗಡೆ ಬೇರೆ ಊಟ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ. ಆದರೂ ನಾವು ಅಲ್ಲಿ ಬಿಡಲಿಲ್ಲ, ಸ್ವಲ್ಪ ಪ್ರಸಾದ ತೊಗೊಂಡ್ವಿ. ಅಲ್ಲಿ ತನಕ ಹೋಗಿ ಹಂಗೆ ವಾಪಸ್ ಬರಬಾರ್ದಲ್ಲ ಅಂಥೇಳಿ ನೋಡಿ. ಇಷ್ಟು ಚೆನ್ನಾಗಿದೆ ದೇವಸ್ಥಾನ. ಎಷ್ಟೋ ವರ್ಷದ ಕಾಲದ ಹಳೆಯ ದೇವಸ್ಥಾನ ಇದು. ಅದಕ್ಕೆ ನೀವು ನೋಡಿಲ್ಲ ಅಂದರೆ ನೋಡಲಿ ಅಂತ ನಾನು ವಿಡಿಯೋ ಮಾಡ್ತಿದ್ದೀನಿ. ಆದರೆ ಅಲ್ಲಿ ಹೋಗಿ ಬನ್ನಿ ನೋಡಿ. ಇವ್ರ ಜೊತೆನೂ ಹೋಗಿದ್ವಿ. ಅವ್ರ ಮಗ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಖುಷಿಯಾಗಿಬಿಟ್ಟಿದ್ದಾನೆ ಅವನು. ಹೊರಗಡೆ ಬಂದರೆ ಸಣ್ಣ ಮಕ್ಕಳಿಗೆಲ್ಲ ಖುಷಿ ಅಲ್ವಾ, ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡಿ. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್. ನೋಡಿ ಇದೇ ಲಕ್ಷ್ಮೀ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಅಂತ ಹಾಕಿದ್ದಾರೆ. ಬಾಯ್ ಎಲ್ಲರಿಗೂ ಧನ್ಯವಾದಗಳು. ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ